ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಇವತ್ತು ನಾನೆಷ್ಟು 11 ಗಂಟೆಗೆ ವ್ಲಾಗ್ ಪ್ರಾರಂಭ ಮಾಡಿದ್ದೇನೆ. ಇವತ್ತು ಎಂತೆಲ್ಲ ವಿಷಯ ಸಿಗ್ತದೆ ಗೊತ್ತಿಲ್ಲ, ನೋಡುವ. ಎಲ್ಲರೂ ತುಂಬಾ ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಾ. ಎಲ್ಲರ ಕಮೆಂಟ್ ಓದುವಾಗ ಖುಷಿ ಆಗ್ತದೆ. ಆದ್ರೆ ನಾನು ರಿಪ್ಲೈ ಮಾಡ್ಲಿಕ್ಕೆ ನನಗೆ ಸಮಯಾವಕಾಶ ಸಿಗುದಿಲ್ಲ. ಕೇವಲ ಯೂಟ್ಯೂಬ್ ಆದ್ರೆ ಪರವಾಗಿಲ್ಲ, ನಾನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಈ ಎಲ್ಲ ಕಡೆ ವಿಡಿಯೋಗಳನ್ನು ಶೇರ್ ಮಾಡ್ತೇನೆ. ಅಲ್ಲಿ ಕೂಡ ಸಾಕಷ್ಟು ಅಂದ್ರೆ ಯಾವಾಗ ಯಾವಾಗ ಹಾಕಿದ ವಿಡಿಯೋಗೆಲ್ಲ ಕಮೆಂಟ್ಸ್ ಬರ್ತಾ ಇರ್ತದಲ್ವಾ, ಹಾಗೆ ಎಲ್ಲವನ್ನು ನೋಡಿಕೊಂಡು ಹೋಗ್ತಾನೆ. ಬಿಟ್ರೆ ಯಾವುದಕ್ಕೆ ಅಗತ್ಯ ಕಮೆಂಟ್ಗೆ ಉತ್ತರ ಕೊಡ್ಬೇಕು ಅದಕ್ಕೆ ಮಾತ್ರ ಕೊಡ್ತಾ ಇರುವಂತದ್ದು. ವಿಡಿಯೋ ಮಾಡ್ಲಿಕ್ಕೆ ಕೂಡ ಸ್ವಲ್ಪ ನನಗೆ ಸ್ವಲ್ಪ ಸಮಯಾವಕಾಶ ಹೊಂದಾಣಿಕೆ ಕಷ್ಟ ಆಗ್ತದೆ. ಕೆಲಸ ಸ್ವಲ್ಪ ಬಿಸಿ ಬಿಸಿ ಉಂಟು, ಅದರ ಜೊತೆಗೆ ಮತ್ತೆ ಮೊನ್ನೆಲ್ಲ ಹೋಗ್ಲಿಕ್ಕೆಲ್ಲ ಇತ್ತು ಸುಮಾರು ಕಡೆ. ಹಾಗಾದ ಕಾರಣ ಕಮೆಂಟ್ ಎಲ್ಲ ಓದ್ತೇನೆ, ತುಂಬ ಖುಷಿ ಆಗ್ತದೆ. ಹಾಗೆ ನನಗೆ ಪ್ರೋತ್ಸಾಹ ಕೊಡ್ತಾ ಇರಿ, ಆಯ್ತಾ? ನೋಡು ಇವತ್ತೆಂತೆಲ್ಲ ವಿಷಯವನ್ನು ಹಂಚಿಕೊಳ್ಳಿಕ್ಕೆ ಸಿಗ್ತದೆ ಅಂತ ಮುಂದೆ ನೋಡ್ತಾ ಹೋಗುವ. ನಮ್ಮ ಸುರಂಗದ ಬಾಗಿಲಿನ ಹತ್ರ ಉಂಟಲ್ವಾ, ಈ ಒಂದು ಕಾಯಿ ನನ್ನನ್ನು ತುಂಬಾ ದಿನದಿಂದ ಕಾಡ್ತಾ ಉಂಟು. ಯಾಕೆ ಅಂತ ಹೇಳಿದ್ರೆ ಇದರಿಂದ ಎಂತ ಉಪಯೋಗ ಕೂಡ ಇಲ್ಲ, ನನಗೆ ಗೊತ್ತಿರುವ ಹಾಗೆ, ನನ್ನ ಮನೆಯವರಿಗೆ ಗೊತ್ತಿರುವ ಹಾಗೆ. ಇದಕ್ಕೆ ನಾವು ನೀರ್ಪಾಜೆವು, ಅಂಡೆಪಾಜೆವು ಅಂತೆಲ್ಲ ಕರಿತೇವೆ. ಹಕ್ಕಿಗಳು ಕೂಡ ತಿನ್ನುವುದಿಲ್ಲ ಕಾಣ್ತದೆ. ತುರಿಕೆಯ ರಾಜ ಅಂತ ಹೇಳ್ತಾರೆ ಇದನ್ನು. ನಮ್ಮಲ್ಲಿ ಎಲ್ಲ ಹಸು ಕರು ಹಾಕಿದ ನಂತರ ಈ ಕಸ ಹಾಕುದು ಅಥವಾ ನಂಜಿ ಹೊರ ಹಾಕುದಂತ ಹೇಳ್ತಾರಲ್ಲ, ಅದು ಇನ್ನೂ ಕೂಡ ಹಾಕದಿದ್ರೆ ಈ ಒಂದು ಗಿಡದ ಸೊಪ್ಪನ್ನೆಲ್ಲ ದನಕ್ಕೆ ಹಾಕ್ತಾರಂತೆ, ಕಸ ಹೊರಗೆ ಬರ್ಲಿಕ್ಕೆ ಅಂತ. ಅದು ಬಿಟ್ಟು ಇದರ ಉಪಯೋಗ ನನಗೆ ಬೇರೆ ಅಂತ ಕೂಡ ಗೊತ್ತಿಲ್ಲ, ಆಯ್ತಾ? ಈ ಕಾಯಿಯ ಉಪಯೋಗ ಕೂಡ ಗೊತ್ತಿಲ್ಲ. ಆದ್ರೆ ಈ ಕಾಯಿ ನನಗೆ ತುಂಬಾ ಕುತೂಹಲವನ್ನು ಉಂಟು ಮಾಡ್ತದೆ. ಯಾವತ್ತು ಕೂಡ ಒಳಗೆ ಹೇಗಿರ್ಬೋದು ಅಂತೆಲ್ಲ ನೋಡ್ಬೇಕು ಅಂತ ಅನ್ನಿಸಿ ಇವತ್ತು ನಾನೊಂದು ಪ್ರಯೋಗ ಮಾಡ್ಲಿಕ್ಕೆ ಬಂದದ್ದು. ಇದನ್ನು ತೆಗೆದು ಹೇಗೆ ಉಂಟು ಅಂತ ನೋಡುವಂತ. ಇದು ನಿಮ್ಗೆ ಕಾಣ್ತಾ ಇರಬಹುದು, ಕೇವಲ ಒಂದು ಕೋಲಿಗೆ ಅಲ್ಲಲ್ಲಿ ಗಂಟು ಗಂಟಲ್ಲಿ ಕಾಯಿ ಬಂದಿರುವಂತದ್ದು. ಇದರಲ್ಲಿ ಸೊಪ್ಪಾಗ್ಲಿ ಎಂತ ಕೂಡ ಕಾಣೋದಿಲ್ಲ ಈ ಒಂದು ಬಳ್ಳಿಯಲ್ಲಿ. ಇದು ಒಂಥರ ನೋಡ್ಲಿಕ್ಕೆ ಎಷ್ಟು ವಿಶೇಷ ಉಂಟಲ್ವಾ? ಹಾಗೆ ಇಲ್ಲಿ ಮಾತ್ರ ಅಲ್ಲ, ಇದರ ಜೊತೆಗೆ ಅಲ್ಲಿ ಸ್ವಲ್ಪ ಮೇಲೆ ಎಲ್ಲ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಕಾಣಲಿಕ್ಕೆ ಸಿಗ್ತದೆ. ಹಾಗೆ ಇಲ್ಲಿ ಒಂದು ಉದ್ದ ಬಳ್ಳಿ ಕೂಡ ಉಂಟು, ತೋರಿಸ್ತೇನೆ ನಾನು ನಿಮಗೆ. ಜಾಸ್ತಿ ನೀರಿನ ಅಂಶ ಇರುವ ಪ್ರದೇಶದಲ್ಲಿ ಬೆಳೆಯುವ ಕಾರಣ ಇದಕ್ಕೆ ನೀರ್ಪಾಜೆವು ಅಂತ ಹೇಳುದಿರಬಹುದು. ಇಲ್ಲಿ ಒಂದಿಷ್ಟು ಉದ್ದ ಬಳ್ಳಿಯಲ್ಲಿ ಅಲ್ಲಲ್ಲಲ್ಲಲ್ಲಿ ನಿಮಗೆ ಕಾಯಿಗಳು ಕಾಣಬಹುದು. ಹಾಗೆ ಇಲ್ಲಿ ಕೂಡ ಕಾಣ್ತಾ ಇರಬಹುದು, ಹಾಗೆ ಇಲ್ಲಿ ಕೂಡ ಕಾಣ್ತಾ ಇರಬಹುದು. ಮತ್ತೆ ಮೇಲೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಭಾಗದಲ್ಲಿ ಎಲ್ಲ ಉಂಟು. ಇದನ್ನೀಗ ಕೊಯ್ದು ಹೇಗೆ ಉಂಟು ಒಳಗೆ ಅಂತ ನೋಡುವ ಕುತೂಹಲ ನನಗೆ ಉಂಟು. ನಂಗೆ ಇದರಲ್ಲಿ ನೋಡಿ, ಒಂದು ಕಾಯಿ ತುಂಡಾಗಿ ಇದರದ್ದು ಮೇಣ ಅಂತ ಹೇಳ್ತಾರಲ್ಲ ಅದು ಬಿಟ್ಟಿದೆ. ನನ್ನ ಕೈಯಲ್ಲಿ ಎಲ್ಲಿಯಾದ್ರೂ ತಾಗಿದ್ರೆ ಉಂಟಲ್ಲ, ನನಗೆ ತುರಿಸ್ಲಿಕ್ಕೆ ಸ್ಟಾರ್ಟ್ ಆಗ್ಬೋದು. ಈಗ ಎಂತ ಗೊತ್ತಾಗುದಿಲ್ಲ, ಈಗ ಅದು ಭಾಸ ಆಗ್ತಾ ಇಲ್ಲ ನನಗೆ. ಹಾಗೆ ನೋಡುವ, ನಾನು ಈ ಒಂದು ಗೊಂಚಲಲ್ಲಿರುವಂತಹ ಈ ಕಾಯಿಯನ್ನು ಕೊಯ್ದು ನೋಡುವ ಒಳಗೆ ಹೇಗೆ ಉಂಟು ಅಂತ. ಇದು ನೋಡ್ಲಿಕ್ಕೆ ಅಲ್ವಾ ಅಂಜೂರ ಅಥವಾ ಹತ್ತಿ ಕಾಯಿ ಎಲ್ಲ ಬರ್ತದಲ್ಲ, ಅದ್ರ ಹಾಗೆ ಉಂಟು. ಒಳಗಿನಿಂದಲೂ ಹೊರಗಿನಿಂದಲೂ ಕೂಡ ಕಾಣ್ತಾ ಇರಬಹುದು ನಿಮ್ಗೆ. ಹತ್ತಿ ಹಣ್ಣು, ಅಂಜೂರ ಹಣ್ಣು ಎಲ್ಲ ಹೇಗಿರ್ತದೆ ಅದರ ಹಾಗೆ ಉಂಟು ನೋಡ್ಲಿಕ್ಕೆ. ಒಳಗೆ ಅದರ ಬೀಜಗಳ ರಚನೆ ಆಗಿರಬಹುದು ಅಥವಾ ಕಾಯಿಯ ಹೊರಗಿನ ರಚನೆ ಆಗಿರಬಹುದು, ಎಲ್ಲ ಕೂಡ ಹಾಗೆ ಉಂಟು. ನನ್ಗೆ ಯಾಕೋ ಇದನ್ನು ಸ್ವಲ್ಪ ನಕ್ಕಿ ನೋಡ್ಬೇಕು ಅಂತ ಅನ್ನಿಸ್ತಾ ಉಂಟು, ನೆಕ್ಕಿ ನೋಡುವ ಅಂತ. ಗೊತ್ತಿಲ್ಲ ನನ್ಗೆ, ಇದು ವಿಷಕಾರಿ ಅಂತೂ ಅಲ್ಲ, ಆದ್ರೂ ಕೂಡ ನೋಡುವ ಹೇಗೆ. ತುದಿಯನ್ನು ಮುಟ್ಟಿಸಿ ತೋರಿಸ್ತೇನೆ. ಕೇವಲ ನೀರು ನೀರು ಹೇಗೆ ರುಚಿಯನ್ನು ಕೊಡ್ತದೆ ನಮ್ಗೆ, ರುಚಿರಹಿತವಾಗಿರುವಂತಹ ಕಾಯಿ, ಆಯ್ತಾ? ಎಂತ ಸಿಹಿ ಕೂಡ ಇಲ್ಲ, ಎಂತ ಗಾಢವಾದಂತಹ ಫ್ಲೇವರ್ ಎಂತ ಕೂಡ ಇಲ್ಲ, ಆಯ್ತಾ? ನೀರು ಕುಡಿಯುವಾಗೆಲ್ಲ ನಮ್ಗೆ ಹೇಗೆ ರುಚಿ ಭಾಸ ಆಗ್ತದೆ ಹಾಗೆ ಆಗ್ತಾ ಉಂಟು. ಅದು ಬಿಟ್ರೆ ನನ್ಗೆ ಇದ್ರದ್ದೆಂತ ರುಚಿ ಗೊತ್ತಾಗ್ತಾ ಇಲ್ಲ. ನನ್ಗೆ ಈಗ ಅಮ್ಮ ಎಂತ ತಂದು ಕೊಟ್ರು ನೋಡಿ ಅಂತೆ. ಇದು ಬೊಂಡ ಐಸ್ ಕ್ರೀಮ್, ಆಯ್ತಾ? ಅಂತ ಹೇಳಿದ್ರೆ ಎಳೆನೀರು ಇರ್ತದಲ್ಲ, ಅದರಲ್ಲಿ ಭಾವ ಇರ್ತದೆ, ಗಂಜಿ ಅಂತ ನೀವೆಂತ ಹೇಳ್ತೀರಿ, ಅದನ್ನೆಲ್ಲ ಚಂದ ರುಬ್ಬಿ ಏಲಕ್ಕಿ ಅದಿದೆಲ್ಲ ಹಾಕಿ ಫ್ರೀಸರ್ ಅಲ್ಲಿ ಇಟ್ಟು ಐಸ್ ಕ್ರೀಮ್ ಮಾಡಿದಮ್ಮ ಇದನ್ನ, ಆಯ್ತಾ? ಹಾಗೆ ಬಿಸಿಲಿಗೆ ಒಳ್ಳೇದಾಗ್ತದೆ ಅಲ್ವಾ, ಅದಕ್ಕೋಸ್ಕರ ಈಗ ನನಗೆ ಕೆಲಸ ಮಾಡುವಾಗ ತಂದು ಕೊಟ್ರು ತಿನ್ಲಿಕ್ಕೆ ಅಂತ. ನಾನು ಇದನ್ನು ತಿಂತೇನೆ. ಯಾರೆಲ್ಲ ಹೀಗೆ ಮಾಡ್ತೀರಿ ಅಂತ ಹೇಳಿ, ಆಯ್ತಾ? ನಮ್ಮಲ್ಲಿ ಮತ್ತೆ ಐಸ್ ಕ್ರೀಮ್ ಟ್ರೇ ಎಂತೆಲ್ಲ ಅಂತದೆಲ್ಲ ಎಂತೆಲ್ಲ ಈ ರೀತಿ ಗ್ಲಾಸ್ ಅಲ್ಲಿಯೇ ಹಾಕಿ ಮಾಡುವಂಥದ್ದು, ಆಯ್ತಾ? ಐಸ್ ಕ್ರೀಮ್ ಟ್ರೇ ಅಲ್ಲ, ಐಸ್ ಕ್ಯಾಂಡಿ ಟ್ರೇ ಎಲ್ಲ ಬರ್ತದಲ್ಲ, ಅದೆಲ್ಲ ನಾವು
ಬಳಕೆ ಮಾಡುದಿಲ್ಲ, ತರಲಿಲ್ಲ. ಹಾಗಾಗಿ ನಮ್ಮಲ್ಲಿ ಎಂತ ಐಸ್ ಕ್ರೀಮ್ ಅಥವಾ ಐಸ್ ಕ್ಯಾಂಡಿ ಎಲ್ಲ ಮಾಡೋದಿದ್ರೆ ಹೀಗೆ ಮಾಡುದು, ಲೋಟಕ್ಕೆ ಒಂದು ಚಮಚ ಹಾಕಿ ಫ್ರೀಸ್ ಮಾಡುವಂಥದ್ದು. ಹಾ, ನನ್ನ ಬೇಸಿಗೆ ರಜೆಯನ್ನೆಲ್ಲ ನೆನಪಾಗ್ತದೆ. ಮಾವಿನ ಹಣ್ಣಿನ ಪರಿಮಳ ಮೂಸುವಾಗ ಆಯ್ತಾ, ವಾವ್. ಇದು ನಮ್ಮ ತೋಟದ ಹತ್ರ ಒಂದು ಮರದಲ್ಲಿ ಹೊಸ ಫಲ ಅಂತ ಹೇಳಿದ್ರೆ ಈ ವರ್ಷ ಆಗ್ಲಿಕ್ಕೆ ಪ್ರಾರಂಭ ಆದದ್ದು. ಹಾಗೆ ನಿನ್ನೆ ಅಮ್ಮ ತೋಟದಿಂದ ಬರುವಾಗ ಒಂದು 4-5 ಹೆಕ್ಕಿಕೊಂಡು ಬಂದಿದ್ದಾರೆ. ನಾನು ಹೋಗ್ಲಿಲ್ಲ ತೋಟಕ್ಕೆ, ನನಗೆ ಕೆಲಸ ಇತ್ತಂತ. ನಮ್ಮಲ್ಲಿ ಕಾಟು ಮಾವಿನ ಹಣ್ಣು ಅಂತ ಹೇಳುದು ನಾವಿದಕ್ಕೆ. ಇಷ್ಟೇ ಗಾತ್ರದಲ್ಲಿರುದು, ಇದಕ್ಕಿಂತ ದೊಡ್ಡ ಆಗುದಿಲ್ಲ. ಇದನ್ನು ಹೀಗೆ ತಿನ್ಲಿಕ್ಕೆ ಖುಷಿ ಆಗುದು ಆಯ್ತಾ. ಮತ್ತೆ ಹುಳ ಎಲ್ಲ ಇದ್ರೆ ನಮ್ಗೆ ಹೊರಗಿಂದ ಗೊತ್ತಾಗ್ತದೆ, ಅಲ್ಲಿ ಸಣ್ಣ ತೂತು ಇರ್ತದೆ, ಅದು ಮೊಟ್ಟೆ ಇಡುದೆಲ್ಲ ಹೊರಗಿಂದಲೇ ನೋಡುವಾಗ ಗೊತ್ತಾಗ್ತದೆ. ಅದನ್ನೆಲ್ಲ ಸಂಪೂರ್ಣವಾಗಿ ಪರಿಶೀಲಿಸಿ ಮತ್ತೆ ತಿನ್ನುವಂಥದ್ದು. ಅದಾಗಿ ಕೂಡ ಒಂದು ವೇಳೆ ಹುಳ ಉಂಟು ಹಾಗೆಲ್ಲ ಆದ್ರೆ ನನಗೆ ಗೊತ್ತಿಲ್ಲ ಎಂತ ಆಗ್ತದೆ ಅಂತ. ಬಟ್ ನಾವು ಇದು ಸಣ್ಣದಿರುವಾಗಿನಿಂದ ನಾವು ಪಾಲಿಸಿಕೊಂಡು ಬಂದ ಕಾಡು ಮಾವಿನ ಹಣ್ಣು ತಿನ್ನುವ ಕ್ರಮ ಹೀಗೆ ಆಯ್ತಾ. ಅದು ಗೊರಟು ಮಾವಿನ ಹಣ್ಣಿದ್ದು. ಇದನ್ನು ನೋಡಿ ಕೆಲವರಿಗೆ ಇಷ್ಟ ಆಗ್ಬೇಕಿಲ್ಲ ಈ ರೀತಿ ತಿನ್ನೋದೆಲ್ಲ, ಆದ್ರೆ ನಿಜವಾಗ್ಲೂ ರುಚಿ ಸಿಗ್ಬೇಕಾದ್ರೆ ಹೀಗೆ ತಿನ್ಬೇಕಾಯ್ತಾ. ಇಲ್ಲಿ ಕಲ್ಲಂಗಡಿದ್ದು ಬಳ್ಳಿ ನೋಡಿ ಹೇಗಾಗಿದೆ ಅಂತ. ಅಲ್ಲಿ ಸ್ವಲ್ಪ ಒಳ್ಳೆದುಂಟು. ಹಾಗೆ ಇಲ್ಲಿ ನೋಡಿ ಒಂದು ಸಣ್ಣ ಕಲ್ಲಂಗಡಿ ಕೂಡ ಆಗಿದೆ. ಮೊನ್ನೆ ಎಲ್ಲ ಇಲ್ಲಿ ಒಂದು ಚಂದನ 2-3 ಬಳ್ಳಿ ಇತ್ತು, ಅದೆಲ್ಲ ಸತ್ತು ಹೋಗಿದೆ. ಎಂತ ಆಯಿತು ಅಂತ ಗೊತ್ತಿಲ್ಲ. ಅದರಲ್ಲಿ ಒಂದು ಸಣ್ಣದು ಕಲ್ಲಂಗಡಿ ಕೂಡ ಆಗಿತ್ತು, ಆದರೆ ಎಂತ ಆಯಿತು ಗೊತ್ತಿಲ್ಲ, ಸತ್ತೇ ಹೋಗಿದೆ. ಇದು ಬದುಕಿದ್ರೆ ಆಯಿತು, ನೋಡ್ಬೇಕೆಂತ ಅಂತ. ನಾನೀಗ ವಾಟರ್ ಆಪಲ್ ಗಿಡದ ಹತ್ರ ಬಂದಿದ್ದೇನೆ ಆಯಿತಾ. ಒಂದು ಕೊಯ್ಯುವ ಪ್ರಯತ್ನ ಮಾಡಿದಾಗ ಅದು ಹೀಗೆ ಬಿದ್ದದ್ರ ಜೊತೆಗೆ ಇದರಲ್ಲಿ ಒಂದು ತೊಟ್ಟು ಮಾತ್ರ ಇರೋದು, ಹಕ್ಕಿ ತಿಂದಿದೆ. ಮೇಲೆ ಇರೋದ್ರಲ್ಲಿ ಕೂಡ ಅರ್ಧ ಹಕ್ಕಿ ತಿಂದಿದೆ. ಹಾಗೆ ಇದೊಂದು ಸಿಕ್ಕಿತ್ತು. ಇನ್ನೆಲ್ಲ ಇಲ್ಲೆಲ್ಲ ಕಾಣ್ತಾ ಇರ್ಬೋದು, ಹಣ್ಣಾಗಬೇಕಷ್ಟೆ. ಅಲ್ಲಿ ಒಂದು ಗೊಂಚಲುಂಟು, ಗಿಡದಲ್ಲೆಲ್ಲ ಉಂಟು. ಜ್ಯೂಸಿ ಸ್ವೀಟ್ ಉಂಟು ತುಂಬ. ಇವತ್ತು ಕೂಡ ಅಮ್ಮ ಅಕ್ಕಿದ್ದು ಸೆಂಡಗೆ ಮಾಡಿದ್ದಾರೆ. ನಾವು ಸೆಂಡಗೆ ಅಂತ ಹೇಳುದು, ಸೆಂಡಿಗೆಗೆ ನಮ್ಮ ಹವ್ಯಕ ಭಾಷೆಯಲ್ಲಿ. ಹಾಗೆ ಸೆಂಡಿಗೆ ಮಾಡಿದ್ದಾರೆ, ಕಾಣ್ತಾ ಇರಬಹುದು. ಇಷ್ಟೇ ಮಾಡಿದ್ದು, ಬಿಸಿಲಿರುವಾಗ ಮಾಡ್ತಾರೆ ಸ್ವಲ್ಪ ಸ್ವಲ್ಪ. ನಮ್ಮಲ್ಲಿ ಸೆಂಡಿಗೆ ಎಲ್ಲರಿಗೂ ಇಷ್ಟ ಅಂತ ಹೇಳಿದರೆ ಊಟಕ್ಕೆ ಸೇರಿಸಿ ತಿನ್ನಲಿಕ್ಕೆ. ಹಾಗೆ ಮತ್ತು ಅಕ್ಕ ಭಾವ ಎಲ್ಲ ಬಂದಾಗ ಕೂಡ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ಮಾಡೋದು ಅಮ್ಮ. ನಂದು ಅಂಗಳದಲ್ಲೆಲ್ಲ ಒಂದು ಬಾರಿ ಸುತ್ತಾಟ ಆದಾಗ ನನಗೆ ಇಲ್ಲಿ ಕೆಳಗೆ ಎಂತ ಕಂಡಿತ್ತು ಗೊತ್ತುಂಟಾ? ಗುಬ್ಬಚ್ಚಿ ಗೂಡು ಅಂತ ಹೇಳಿದ್ರೆ ಹಕ್ಕಿ ಅಲ್ಲ, ಗುಬ್ಬಿ ಹಕ್ಕಿ ಅಥವಾ ಗುಬ್ಬಚ್ಚಿ ಹಕ್ಕಿ ಅಂತೆಲ್ಲ ಕೆಲವರು ಹೇಳ್ತಾರೆ. ಆ ಹಕ್ಕಿ ಅಲ್ಲ, ತೋರಿಸ್ತೇನೆ ಎಂತ ಗುಬ್ಬಚ್ಚಿ ಗೂಡು ಅಂತ ಹೇಳಿದ್ರೆ. ಅಲ್ಲಿ ಒಂದು ಪುಟ್ಟ ಗೂಡು ಕಾಣ್ತಾ ಉಂಟು, ಅಲ್ಲಲ್ಲಿ ಮಣ್ಣಿನ ಒಳಗೆ ನಿಮ್ಗೆ ಕಾಣ್ತಾ ಇರಬಹುದು ಸಣ್ಣ ಸಣ್ಣ ಗೂಡುಗಳು. ಇಲ್ಲಿ ಒಂದುಂಟು, ಮತ್ತೆ ಇಲ್ಲಿ ಒಂದುಂಟು. ಅದಕ್ಕೆ ನಾವಿಲ್ವಾ ಗುಬ್ಬಚ್ಚಿ ಗೂಡು ಅಂತ ಹೇಳುದು. ನಿಮ್ಗೆ ಅದನ್ನ ತೆಗೆದು ತೋರಿಸ್ತೇನೆ, ನಾನು ಗುಬ್ಬಚ್ಚಿ ತೆಗೆದು ತೋರಿಸ್ತೇನೆ. ಇದಕ್ಕೆ ನಾವು ಗುಬ್ಬಚ್ಚಿ ಅಂತ ಹೇಳುದಾಯ್ತಾ. ಎಷ್ಟು ಜನಕ್ಕೆ ಈ ಗುಬ್ಬಚ್ಚಿಯನ್ನು ತೆಗೆದು ಆಟ ಆಡಿದ ನೆನ್ಪುಂಟು ಅಂತ ನನಗೆ ತಿಳಿಸಿ ಆಯ್ತಾ. ಈ ಗುಬ್ಬಚ್ಚಿಯನ್ನಿಲ್ವಾ ನಾವು ಹೀಗೆ ಕೈಯಲ್ಲಿ ಹಿಡ್ಕೊಂಡು ಗುಬ್ಬಚ್ಚಿ ಮಾವನ ಮನೆಗೆ ಬಾ, ಗುಬ್ಬಚ್ಚಿ ಮಾವನ ಮನೆಗೆ ಬಾ, ಗುಬ್ಬಚ್ಚಿ ಮಾವನ ಮನೆಗೆ ಬಾ ಅಂತ ಹೇಳಿಕೊಂಡು ಈ ರೀತಿ ವೃತ್ತಾಕಾರ ಬಿಡಿಸುವಾಗ ಉಂಟಲ್ವಾ, ಅದು ನೋಡಿ ಹಿಂದೆ ಹಿಂದೆ ಹೋಗ್ತದೆ, ರಿವರ್ಸ್ ಅಲ್ಲಿ ಹೋಗುದಾಯ್ತಾ. ಅದು ವೃತ್ತ ಬಿಡಿಸುವಾಗ ಮಾತ್ರ ಆ ರೀತಿ ಹೋಗುದು, ಸುಮ್ಮನೆ ಇದ್ರೆ ನೋಡಿ ಅದರ ಪಾಡಿಗೆ ನಿಂತುಕೊಂಡಿರ್ತದೆ. ಹಾಗೆ ಇಲ್ಲಿ ಕುತ್ಕೊಂಡಿರುವಾಗ ನನ್ಗೆ ಆ ಗುಬ್ಬಚ್ಚಿ ಕಂಡಿತು. ನೀವ್ ಅದಕ್ಕೆ ಎಂತ ಹೇಳ್ತೀರಿ ಅಂತ ಹೇಳಿ ಆಯ್ತಾ. ನಮ್ಮ ಕಡೆ ಎಲ್ಲ ಗುಬ್ಬಚ್ಚಿ ಅಂತ ಹೇಳುದು. ಮತ್ತೆ ಅದು ಹಾಡು ಕೂಡ ಅಷ್ಟೇ, ಗುಬ್ಬಚ್ಚಿ ಮಾವನ ಮನೆಗೆ ಬಾ ಅಂತ ಹೇಳ್ತಾ ಇದ್ದೆವು. ನೀವು ಅದರಲ್ಲಿ ಆ ರೀತಿ ಆಟ ಆಡ್ತಾ ಇದ್ರೆ ತಿಳಿಸಿ ಆಯ್ತಾ ನನ್ಗೆ ಕೂಡ. ಇವತ್ತು ಸಂಜೆ ತಿಂಡಿಗೆ ಅಮ್ಮ ಒಂದು ಸ್ನಾಕ್ಸ್ ಮಾಡಿದ್ದಾರೆ, ಎಂತ ಗೊತ್ತುಂಟಾ? ಗುಜ್ಜೆದ್ದು ಪಕೋಡ ಆಯ್ತಾ. ಗುಜ್ಜೆ ಅಂತ ಹೇಳಿದ್ರೆ ಗೊತ್ತುಂಟಲ್ಲ, ಎಳೆ ಹಲಸಿನಕಾಯಿಗೆ ನಮ್ಮ ಕಡೆ ಗುಜ್ಜೆ ಅಂತ ಹೇಳುದಾಯ್ತಾ. ಇದ್ರದ್ದು ಪಕೋಡ ಮಾಡಿದ್ದಾರೆ.
ತುಂಬ ಚಂದ ಆಗಿದೆ. ನಾನು ನಿಮಗೆ ವಿಡಿಯೋ ಮಾಡೋದಕ್ಕಿಂತ ಮೊದಲೇ ತಿಂದು ಟೇಸ್ಟ್ ನೋಡಿ ಆಗಿದೆ. ಮತ್ತೀಗ ನಿಮಗೆ ವಿಡಿಯೋ ಮಾಡಿ ತೋರಿಸ್ಲಿಕ್ಕೋಸ್ಕರ ಇನ್ನೊಂದು ತಿಂತಾ ಇದ್ದೇನೆ, ಆಯ್ತಾ. ಗುಜ್ಜೆ ಅಂತ ಹೇಳಿದ್ರೆ ಇಷ್ಟ. ಗುಜ್ಜೆಯಿಂದ ಪಕೋಡ ಮಾಡಿದ್ರೆ ಇನ್ನೂ ಕೂಡ ಚಂದ ಆಗ್ತದೆ, ಗೊತ್ತುಂಟಾ. ನಾನು ಗುಜ್ಜೆದ್ದು ಪಕೋಡ ಎಲ್ಲ ತಿಂದಾಯ್ತು. ಹಾಗೆ ಈಗ ಮತ್ತೆ ವಾಯು ವಿಹಾರಕ್ಕೆ ಬಂದಿದ್ದೇನೆ. ತುಂಬ ದಿವಸ ಆಯಿತು ನಾನಿಲ್ಲಿ ಓಡಾಡದೆ. ನನ್ನ ನೆನಪಿನ ಪ್ರಕಾರ ಸದ್ಯ ಬರಲಿಲ್ವಾ ಅಲ್ಲ, ಬಂದಿದ್ದೇನೆ ನೆನಪಿಲ್ಲ. ಹಾಗೆ ಗುಲಾಬಿ ಗಿಡಗಳಲ್ಲಿ ಗುಲಾಬಿಗಳೆಲ್ಲ ಮುಗಿತಾ ಬಂದಿದೆ. ಇದೊಂದು ನೋಡಿ ಚಂದ ಉಂಟಲ್ಲ. ನಿನ್ನೆ ಮಲ್ಲಿ ಬಂದಿದ್ಲು, ತೋರಿಸಿದಲ್ಲ ವಿಡಿಯೋದಲ್ಲಿ. ನಾನು ನಿಮಗೆ ಲಿಲ್ಲಿ ಹೂ ಅರಳಿದಾಗ ತೋರಿಸ್ತೇನೆ ಅಂತ ಹೇಳಿದ್ದೆ. ಅರಳಿದೆ, ತೋರಿಸ್ತೇನೆ. ನಿಮ್ಮ ಕಡೆ ಎಂತ ಹೇಳ್ತಾರೆ ಅಂತ ಹೇಳಿ, ಆಯ್ತಾ. 3 ಹೂ ಅರಳಿದೆ, ಒಂದು ಮೊಗ್ಗು ಕೂಡ ಉಂಟು. ಇಲ್ಲಿ ಮೊಗ್ಗು ಉಂಟು, ಹಾಗೆ ಇಲ್ಲಿ ಹೂ ಅರಳಿದೆ. ಇದರಲ್ಲಿ ಕೆಂಪು ಬಣ್ಣದ್ದೆಲ್ಲ ಇರ್ತದೆ ನೋಡಿ, ಎಷ್ಟು ಚಂದ ಉಂಟು ಅಂತ. ಇಲ್ಲಿ ಕೆಳಗಡೆ ನಾನು ವಾಕ್ ಹೋಗುವ ಮಾರ್ಗ, ಇಲ್ಲಿ ಮೇಲೆ ಗುಡ್ಡೆಗೆ ಹೋಗುವ ದಾರಿ. ಸುಮ್ಮನೆ ಒಂದ್ಸಲ ಹೋಗುವ ಅಂತ ಅನಿಸಿತು, ನೋಡುವ ಎಂತೆಲ್ಲ ಆಗಿದೆ, ಎಂತೆಲ್ಲ ಉಂಟು ಅಂತ. ಇದೆಲ್ಲ ಮೇಲೆ ಫುಲ್ ಕಾಡು. ಪುನರ್ಪುಳಿ, ನಾವಿದಕ್ಕೆ ಪುನರ್ಪುಳಿ ಗಿಡ ಅಂತ ಹೇಳುದು, ಕೋಕಮ್ ಅಂತ ಹೇಳ್ತಾರಲ್ಲ. ಅದರ ಚಿಗುರು ತಿನ್ನಲಿಕ್ಕೆ ತುಂಬ ಒಳ್ಳೆದಿರ್ತದೆ. ಅಲ್ಲಿ ಕೆಳಗಡೆ ನಮ್ಮ ಮನೆ ಕಾಣ್ತಾ ಉಂಟು ದೂರದಲ್ಲಿ, ಕೆಳಗಡೆ ಮಾರ್ಗ, ಇಲ್ಲಿ ಗುಡ್ಡ. ಇದು ಆ್ಯಕ್ಚುಲಿ ಇದು ಎಂತ ಅಂತ ಹೇಳಿದರೆ ಅರೆಮಾಫಲ ಅಂತ ನಾವೊಂದು ಗಿಡ ಹೇಳ್ತೇವೆ, ಅದರದ್ದು ಎಲೆ, ಆಯಿತಾ. ನಿಜವಾಗ್ಲೂ ಕುಂಟಲ ಮರದ ಎಲೆಯಲ್ಲಿ ಮಾಡಿದರೆ ತುಂಬ ಚಂದ ಶಬ್ದ ಬರ್ತದೆ. ಆದರೆ ನನಗೆ ಇಲ್ಲಿ ಸುತ್ತಮುತ್ತ ಎಲ್ಲಿ ಕೂಡ ಸಿಗಲಿಲ್ಲ. ಹಾಗೆ ಈ ಒಂದು ಗಿಡದ ಎಲೆಯಲ್ಲಿ ಮಾಡ್ತಾ ಇರುವಂಥದ್ದು ನಾನು ಈ ಪೀಪಿ ಈಗ ಸಂಜೆ ಆಯಿತು. ನಿಜವಾಗ್ಲೂ ಇಷ್ಟು ಹೊತ್ತಿಗೆ ಪೀಪಿ ಊದಬಾರ್ದು ಹೇಳ್ತಾರೆ. ಗೋಧೂಳಿ ಸಮಯದಲ್ಲಿ ಪೀಪಿ ಊದಿದ್ರೆ ಹಾವು ಬರ್ತದೆ ಅಂತ ಹೇಳ್ತಾರೆ. ನಾನು ಪ್ರಯೋಗ ಮಾಡಿ ನೋಡಿದೆ ಎಲ್ಲಿಯಾದರೂ ಹಾವು ಬರ್ತದಾ ಅಂತ, ತಮಾಷೆಗೆ ಹೇಳಿದಾಯ್ತಾ. ನಿಜವಾಗ್ಲೂ ಇದೊಂದು ಮೂಢನಂಬಿಕೆ. ಗೋಧೂಳಿ ಸಮಯದಲ್ಲಿ ಈ ರೀತಿ ಶಬ್ದ ಬರಿಸಿದ್ರೆ, ಪೀಪಿ ಊದಿದ್ರೆ ಎಲ್ಲ ಹಾವು ಬರ್ತದೆ ಅಂತ. ನಿಜವಾಗ್ಲೂ ಯಾಕೆ ಆ ರೀತಿ ಹೇಳುದಂತ ಹೇಳಿದ್ರೆ, ನನ್ನ ಜ್ಞಾನದ ಪ್ರಕಾರ, ನನಗೆ ತಿಳಿದಿರುವ ಪ್ರಕಾರ, ನನಗೆ ನನ್ನ ಶಾಲೆಯಲ್ಲಿ ಕಲಿಸಿರುವ ಪ್ರಕಾರ ಎಂತ ಅಂತ ಹೇಳಿದ್ರೆ, ಈ ರೀತಿ ಶಬ್ದ ಮಾಡೋದ್ರಿಂದ ಈ ಸಮಯದಲ್ಲಿ ಗೂಡು ಸೇರುವಂತಹ ಹಕ್ಕಿಗಳಾಗಿರಬಹುದು, ಪ್ರಾಣಿಗಳಾಗಿರಬಹುದು, ತಮ್ಮ ಸೂರು ಸೇರುವ ಸಮಯದಲ್ಲಿ ಒಂದು ಅಂದರೆ ನಿರೀಕ್ಷೆ ಮಾಡದಂತಹ ಶಬ್ದ ಬರುವಾಗ ಆತಂಕಕ್ಕೊಳಗಾಗ್ತದಂತೆ ಅವುಗಳು. ಅಂತ ಹೇಳಿದರೆ ಹಕ್ಕಿಗಳು ಈ ಸಂಜೆ ಸಮಯದಲ್ಲಿ ಗೂಡು ಸೇರ್ತದೆ. ಕೆಲವು ಪ್ರಾಣಿಗಳು ಕೂಡ ಅಷ್ಟೇ, ಈ ಸಂಜೆ ಸಮಯದಲ್ಲಿ ಆಹಾರ ಎಲ್ಲ ಹುಡುಕಿಕೊಂಡ ನಂತರ ಗೂಡು ಸೇರ್ತದೆ. ಈ ಸಮಯದಲ್ಲಿ ನಿರೀಕ್ಷೆ ಮಾಡದೆ ಈ ರೀತಿ ಕರ್ಕಶವಾದಂತಹ ಶಬ್ದಗಳು ಬಂದಾಗ ಅವುಗಳಿಗೆ ಅಲ್ಲಿ ಭಯದ ವಾತಾವರಣ ಉಂಟಾಗ್ತದೆ. ಹಾಗೆ ಅವುಗಳು ಗೂಡು ಸೇರದೆ ಎಲ್ಲಿಯಾದ್ರೂ ಹೋಗುವ ಸಾಧ್ಯತೆ ಉಂಟು. ಗೂಡು ಸೇರುವಂತಹ ಜೀವಿಗಳಿಗೆಲ್ಲ ಭಯದ ವಾತಾವರಣ ಒಂದು ಸೃಷ್ಟಿಯಾಗ್ತದೆ ಅಂತ ಹೇಳುವ ಕಾರಣಕ್ಕೋಸ್ಕರ ನಮ್ಮ ಹಿರಿಯರು ಈ ಒಂದು ಮೂಢನಂಬಿಕೆಯನ್ನು ತರ್ತಾರೆ. ವೈಜ್ಞಾನಿಕವಾಗಿ ಕಾರಣ ಉಂಟು, ನಿಜವಾದ ಕಾರಣ ಹೇಳಿದ್ರೆ ಯಾರು ಕೂಡ ಕೇಳುದಿಲ್ಲ ಅಂತ ಹೇಳುವ ಉದ್ದೇಶಕ್ಕೋಸ್ಕರ ಭಯವನ್ನು ಹುಟ್ಟಿಸಿ ಹಾವು ಬರ್ತದೆ ಅಂತ ಹೇಳಿದ್ರೆ ಯಾರು ಕೂಡ ಊದ್ಲಿಕ್ಕಿಲ್ಲ. ನಾನು ಸಣ್ಣದಿರುವಾಗಂತೂ ಊದ್ತಾ ಇರಲಿಲ್ಲ. ಅಂತ ಹೇಳಿದ್ರೆ ನನಗೆ ಭಯ ಆಗ್ತಾ ಇತ್ತು ಹಾವು ಬಂದ್ರೆ ಅಂತ. ಕ್ರಮೇಣವಾಗಿ ಸತ್ಯಾಸತ್ಯತೆ ಗೊತ್ತಾದ ನಂತರ ಆ ಭಯ ಇಲ್ಲ. ಹಾಗಂತ ಹೇಳಿ ನಾನು ಊದುದು ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಆ ಒಂದು ಪ್ರಕೃತಿಯ ನಿಯಮಕ್ಕೆ ನಾವು ಗೌರವ ಕೊಡಬೇಕು. ಈ ಒಂದು ಪೀಪಿಯನ್ನು ಇವತ್ತು ಯಾಕೆ ಊದಿದಂತ ಹೇಳಿದ್ರೆ ನಿಮ್ಮೆಲ್ಲರಿಗೆ ಕೂಡ ಗೊತ್ತಾಗ್ಲಿ ಅಂತ ಹೇಳುವ ಉದ್ದೇಶಕ್ಕೋಸ್ಕರ ಊದಿದಷ್ಟೇ. ಇವತ್ತೊಂದು ದಿವಸ ಜೀವಿಗಳೆಲ್ಲ ನನ್ನನ್ನು ಕ್ಷಮಿಸ್ತದೆ ಅಂತ ಭಾವಿಸಿದ್ದೇನೆ. ಹಾಗಾಗಿ ಇಲ್ಲೆಲ್ಲ ಹಿಂದೆ ಇರುವುದೆಲ್ಲ ಫುಲ್ ಕಾಡು. ಇದರೊಳಗೆ ಎಷ್ಟು ಜೀವಿಗಳುಂಟೋ ಎಷ್ಟು ಪಕ್ಷಿಗಳುಂಟೋ ಗೊತ್ತಿಲ್ಲ ನನಗೆ. ಹಾಗೆ ಈ ವಿಷಯ ಯಾರಿಗೆಲ್ಲ ಗೊತ್ತಿತ್ತು ಅಥವಾ ಇದರ ಹೊರತಾಗಿ ಬೇರೆಂತಾದ್ರೂ ಕಾರಣಗಳು ನಿಮಗೆ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ. ಮುಳ್ಳು ಹಣ್ಣು ಉಂಟು. ಮುಳ್ಳು ಹಣ್ಣು ಅಂತ ಹೇಳಿದರೆ ಮುಳ್ಳಂಕಾಯಿ ಅಲ್ಲ, ಇಲ್ಲಿ ಕಾಣ್ತಾ ಉಂಟಲ್ಲ ನಿಮಗೆ. ಈ ಹಣ್ಣು ತಿನ್ನಲಿಕ್ಕೆ ತುಂಬ ರುಚಿ. ಈ ಮುಳ್ಳಿನ ರಚನೆಯ ಒಳಗಿರುವಂತಹ ಈ ಹಣ್ಣು ಉಂಟಲ್ವಾ, ನಮ್ಮ ಪ್ಯಾಷನ್ ಫ್ರೂಟ್ ಎಲ್ಲ ಉಂಟಲ್ಲ, ನೋಡಲಿಕ್ಕೆ ಹಾಗೆ, ಆದರೆ ಹುಳಿ ಇಲ್ಲ, ತುಂಬ ಸಿಹಿ. ಇಲ್ಲದಿದ್ದರೆ ಸಾಮಾನ್ಯವಾಗಿ ಪಕ್ಷಿಗಳೆಲ್ಲ ತಿಂದು ಮುಗಿಸ್ತದೆ. ಇಲ್ಲಿದ್ದದ್ದೆಂತ ಗೊತ್ತಾಗ್ಲಿಲ್ವಾ ಎಂತ ಗೊತ್ತಿಲ್ಲ ನನಗೆ.
ಸರ್ಕಸ್ ಮಾಡಲಿಕ್ಕೆ ಹೋಗಿ ಮುಳ್ಳು ಚುಚ್ಚಿತು. ಇದೆಲ್ಲ ಸಾಮಾನ್ಯ, ನಾನು ಸುಮ್ಮನೆ ವಿಡಿಯೋದಲ್ಲಿ ತೋರಿಸಿದಷ್ಟೇ. ಸಣ್ಣದಿರುವಾಗೆಲ್ಲ ಈ ಸಮಯದಲ್ಲಿ ನಮಗೆ ರಜೆ ಸಿಗ್ತಾ ಇತ್ತಲ್ವಾ, ಆಗ ಎಂತ ಅಂತ ಹೇಳಿದರೆ ಇದೇ ರೀತಿ ಕಾಡು ಗುಡ್ಡ ಎಲ್ಲ ಅಲೆದಾಡಿಕೊಂಡು ತಾಗಿಸಿಕೊಂಡು ಏಟುಗಳು ಇದೆಲ್ಲ ಗಣ್ಯವೇ ಇರ್ತಾ ಇರಲಿಲ್ಲ. ಈಗ ಒಂದಿಷ್ಟು ಸಣ್ಣ ಮುಳ್ಳು ಚುಚ್ಚಿದ ಕೂಡಲೇ ಚುಚ್ಚಿತು ಅಂತ ಅನ್ನಿಸ್ತಾ ಉಂಟು. ಕಾಲ ಎಲ್ಲರನ್ನು ಯಾವ ಯಾವ ರೀತಿಯಲ್ಲಿ ಬದಲಾಯಿಸ್ತದೆ ಅಲ್ವಾ. ಮಲ್ಲಿ ಕಾಲೇಜಿಂದ ಬರಲಿಲ್ಲ ಅಂತ ಕಾಣ್ತದೆ. ಅದೆಂಥದ್ದು ಬಿದ್ದುಕೊಂಡು ಉಂಟು, ಇಲ್ಲಿ ಎಂತ ಬಿದ್ದುಕೊಂಡಿರುವುದು ಅಂತ ನೋಡಿದ್ದು ನಾನು. ಎಂಥದ್ದು ಬಾಕ್ಸ್, ನಾನು ಎಂತಾದ್ರೂ ನನಗೆ ಪುಸ್ತಕದ ಹಾಗೆ ಕಂಡಿತ್ತು. ಯಾರ್ದಾದ್ರೂ ಈ ರೇಷನ್ ಕಾರ್ಡ್ ಎಲ್ಲ ಬರ್ತದಲ್ಲ, ಅದಾಗಿದ್ರೆ ನಾಯಿಗಳೆಲ್ಲ ತಂದು ಹಾಕ್ತದಲ್ವಾ. ಯಾರ್ದಾದ್ರೂ ಇಲ್ಲೇ ಗೊತ್ತಿರೋರದ್ದಾದ್ರೆ ಕೊಡಬಹುದು, ಇಲ್ಲೇ ಇವರದ್ದೇ ಯಾರ್ದಾದ್ರೂ ಮನೆಯಲ್ಲಿ ಆಗಿದ್ದಿರಬಹುದು ಹಾಗೆ ತಂದು ಹಾಕಿದ್ರು ಕೂಡ. ಆದರೆ ಅದು ರಟ್ಟಿದ್ದು ಬಾಕ್ಸ್ ನನಗೆ ಅದೇ ದೂರದಿಂದ ನೋಡುವಾಗ ಒಂದು ಸಣ್ಣ ಪುಸ್ತಕದ ಹಾಗೆ ಕಂಡಿತ್ತು. ಹಾಗೆ ನೋಡಿದರೆ ಹಾಗೆ ಇನ್ನು ಕತ್ತಲಾಗ್ತಾ ಬಂತು, ನಾನು ಮನೆಯ ಕಡೆಗೆ ಹೋಗ್ತೇನೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.